ಸೊ ಗೆಳೆಯರೇ, ಶುಭ ಮುಂಜಾನೆ. ನಾವು ಇವತ್ತು ಪಾರ್ಕಿಗೆ ಎಂದಿನಂತೆ ಬಂದಾಗ ನಮಗೆ ಇವತ್ತು ಭೇಟಿಯಾಗಿದ್ದು ಒಬ್ಬರು ವಿಶಿಷ್ಟ ವ್ಯಕ್ತಿ. ಇವರೇ ನೋಡಿ, ಅವ್ರ ಹೆಸರು ಮಂಜಣ್ಣ ಅಂತ. ಈಗ ಸುಮಾರು ಒಂದು 10-15 ನಿಮಿಷದಿಂದ ಅದು ಇದು ಲೋಕಾರೂಢಿ ಮಾತಾಯ್ತು. ದಪ್ಪ ಹೆಂಗಾಗ್ಬೇಕು, ತೆಳಗೆ ಹೆಂಗಾಗ್ಬೇಕು, ಅವರು ಜೀವನದ ಬಗ್ಗೆ ಅದು ಇದು ಎಲ್ಲ ಮಾತಾಡಿದ್ವಿ. ಅವ್ರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. 18 ವರ್ಷ ಎಷ್ಟು ಶ್ರಮವಹಿಸಿ ದುಡಿದು, ಏನು ಓದ್ಕೊಂಡವ್ರಲ್ಲ ಅವರು, ಆದ್ರೆ ಗಾರೆ ಕೆಲಸ, ಮೇಸ್ತ್ರಿ ತರ ಕೆಲಸ ಮಾಡ್ತಾರೆ. ಪರಿಚಯ ಆಯ್ತು. ಅವ್ರ ಮೊಮ್ಮಕ್ಕಳು ಇವರೆಲ್ಲ ಮೊಮ್ಮಕ್ಕಳು. ಇವತ್ತು ಅವ್ರ ಮಗನ ಮನೆಗೆ ಎಲ್ಲರೂ ಬಂದಿದ್ದಾರೆ. ದೀಪಾವಳಿಗೋಸ್ಕರ ಮಗಳ ಮನೆಗೆ ಬಂದಿದ್ದಾರೆ. ಸೊ ಈಗೇನು ವಿಶೇಷ ಈ ವ್ಯಕ್ತಿ ಬಲ್ಲಿ ಅಂತ ನೀವು ಅನ್ಕೊಂಡಿರ್ಬೋದು. ಸೊ ಲೋಕಾರೂಢಿ ಮಾತಾಡಿದ್ರು, ಜೀವನದ ಕಹಿ ಸತ್ಯ ಎಲ್ಲ ಮಾತಾಡಿ ಕೊನೆಗೆ ನಿಮ್ಮ ಹೆಸರು ಏನಂತ ಕೊನೆಗೆ ಕೇಳಿದೆ ನಾನು. ಅವ್ರು ಹೇಳಿದ್ರು ಮಂಜಣ್ಣ ಅಂತ ಹೇಳಿದ್ರು. ಆದ್ರೆ ನನ್ನ ಶಾರ್ಟ್ ನೇಮ್ ಮಂಜಣ್ಣ, ಪೂರ್ತಿ ಹೆಸರು ಕರ್ನಾಟಕ ಮಂಜಣ್ಣ ಅಂತ ಹೇಳಿದ್ರು. ಅದು ನನಗೆ ಬಹಳ ಅಟ್ರಾಕ್ಷನ್ ಆಯ್ತು. ಅದಕ್ಕೆ ಪ್ರೂಫ್ ಆಗಿ ಅವರು ತಮ್ಮ ID ಕಾರ್ಡ್ ತೋರಿಸಿದ್ರು. ಯಾವುದು ಎಲೆಕ್ಷನ್ ಕಾರ್ಡ್, ಅದರಲ್ಲಿ ಸಹ ಅವರು ಕರ್ನಾಟಕ ಮಂಜಣ್ಣ ಅಂತಾನೆ ಬರ್ಸಿದ್ದಾರೆ. ಮತ್ತೆ ಅಫಿಡೇವಿಟ್ ಕೂಡ ಮಾಡಿಸಿದ್ದಾರೆ ಅಂತ ಹೇಳಿದ್ರು. ಯಾಕೆ ಇಷ್ಟೆಲ್ಲ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ, ಓದ್ಕೊಂಡಿಲ್ಲ, ಶಿಕ್ಷಣ ಇಲ್ಲ, ಆದರೆ ನಿಮ್ಗೆ ಕರ್ನಾಟಕ ಮಂಜಣ್ಣ ಅಂತ ಯಾಕೆ ಬರ್ಸಿದ್ರಿ ಮಂಜಣ್ಣ ಅವರೇ? ಜನದ ಅಭಿಮಾನ, ಹೆಂಗೋ ಜನ ಇಟ್ಟರು, ನಂದೇನಿಲ್ಲ ಇದ್ರಲ್ಲಿ. ಜನ ಇಟ್ಟಿದ್ದೆ ಬಂದಿದೆ. ಹೌದಾ? ಸೊ ನೋಡಿ, ಇದು ಅಭಿಮಾನ. ನೋಡಿದ್ರೆ ನಾವು ಏನಪ್ಪಾ ಸಾಮಾನ್ಯ ವ್ಯಕ್ತಿ ಅಂತ ಹೋಗ್ಬಿಡ್ಬೋದು. ಬಟ್ ಅಭಿಮಾನ ಅನ್ನೋದು ಯಾವುದೇ ಆಸ್ತಿ, ಅಂತಸ್ತು, ವಿದ್ಯೆ ಅದಕ್ಕೆ ಸಂಬಂಧ ಬೀಳೋದಿಲ್ಲ. ಸೊ ಬಹಳ ಖುಷಿ ಆಯ್ತು ನನಗೆ ಇವತ್ತು ಅವ್ರ ಜೊತೆ ಮಾತಾಡೋದಕ್ಕೆ. ನಮಸ್ಕಾರ ಅವರೇ.